ಎಲ್ರಿಗೂ ನಮಸ್ಕಾರ ರೀ. ಪ್ರತಾಪ್ ಕರ್ದನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾಗರ ಪಂಚಮಿಯ ವಿಶೇಷ ದಿನ ನಾವು ನಮ್ಮ ಮನೆಯಲ್ಲಿ ಸಿಹಿ ಮಾಡ್ತಾ ಇದ್ದೀವಿ ಅಳ್ಳಿಟ್ಟು. ಅಳ್ಳಿಟ್ಟಿಗೆ ಮೊದಲು ಗೋಧಿ ಮತ್ತು ಕಡಲೆಕಾಳನ್ನ ಹುರ್ಕೋಬೇಕ್ರಿ. ಹಬ್ಬದ ದಿನ ಮನೆಯಲ್ಲಿ ಸಿಹಿ ಮಾಡಿ ಕುಟುಂಬದವರೊಂದಿಗೆ ಹಂಚ್ಕೊಂಡು ತಿನ್ನುವುದೇ ವಿಶೇಷ ಸಂತೋಷ ನೋಡ್ರಿ. ಸ್ವಲ್ಪ ಕೆಂಪಗಾಗೋವರೆಗೂ ಗೋಧಿನ ಹುರ್ಕೋಬೇಕ್ರಿ. ಅದೇ ರೀತಿಯಾಗಿ ಕಡಲೆಕಾಳನ್ನು ಕೂಡ ಹುರ್ಕೋಬೇಕ್ರಿ. 1/4 ಪಾವ್ ಗೋಧಿಗೆ ನಾವೊಂದು 2 ಮುಟ್ಟಿಗೆಯಷ್ಟು ಕಡಲೆಕಾಳನ್ನ ತಗೊಂಡಿದ್ದೀವಿ. ಇದು ಹುರ್ಕೊಂಡ ನಂತರ ಗಿರಣಿಯಲ್ಲಿ ಹಿಟ್ಟು ಹಾಕಿಸ್ಕೊಂಡು ಇಟ್ಕೋಬೇಕ್ರಿ. ಈ ಹಿಟ್ಟೇನು ಕೆಡೋದಿಲ್ಲ. ತುಂಬಾ ಸರಳವಾಗಿ ನಾವು ಮನೆಯಲ್ಲಿ ಅಳ್ಳಿಟ್ಟನ್ನ ಮಾಡ್ಕೋಬಹುದ್ರಿ. ತುಂಬಾ ಸರಳವಾಗಿ ರುಚಿಯಾಗಿ ತಯಾರಾಗುವ ಅಳ್ಳಿಟ್ಟಿನ ಸಿಹಿ ನಿಮ್ಮೆಲ್ಲರಿಗೂ ಇಷ್ಟವಾಗುತ್ತದೆ ಎಂದು ಭಾವಿಸುತ್ತೇನೆ. ಗಿರಣಿಗೆ ಹಾಕಿಸ್ಕೊಂಡ ಹಿಟ್ಟು ಈ ತರ ರೆಡಿ ಇರುತ್ತೆ. ಈ ಯಾವುದೇ ರೀತಿ ಆಣ ಬರೋವರೆಗೂ ಕಾಯೋ ಅವಶ್ಯಕತೆ ಇರೋದಿಲ್ಲ. ಬೆಲ್ಲ ಕರಗಬೇಕು. ಸ್ವಲ್ಪ ನೀರ್ ಹಾಕಿ ಬೆಲ್ಲನ ಕಾಯಿಸಕ್ಕಿಟ್ರೆ ಬೆಲ್ಲ ಕರಗುತ್ತೆ. ಏಲಕ್ಕಿನ ತಗೊಳ್ಳೋಣ. 2 ಏಲಕ್ಕಿನ ಪುಡಿ ಮಾಡಿ ಈ ಬೆಲ್ಲ ಕರಗಿರೋಂತ ಆಣದ ನೀರಿಗೆ ಹಾಕ್ಬೇಕು. ಇದು ತಣ್ಣಗಾಗೋವರೆಗೂ ಕಾಯ್ಬೇಕು. ಇದು ಬಿಸಿ ಇದ್ದಾಗನೇ ಹಿಟ್ಟು ಹಾಕಿ ಕಲಸಿದ್ರೆ ಅಳ್ಳಿಟ್ಟು ಗಟ್ಟಿ ಆಗುತ್ತವೆ. ಇದಕ್ಕೆ ಇನ್ನಷ್ಟು ರುಚಿ ಕೊಡಲು ಒಣ ಕೊಬ್ಬರಿನ ಹಾಕೋಬೇಕು. ಹೆರೆದಿಟ್ಕೊಂಡಂತ ಒಣ ಕೊಬ್ಬರಿನ ಹಾಕೊಳ್ಳೋಣ. ಇದು ಪೂರ್ತಿ ಆರಿದೆ. ಇವಾಗ ಸ್ವಲ್ಪ ಸ್ವಲ್ಪ ಹಿಟ್ಟನ್ನೇ ಹಾಕಿ ಕಲಿಸ್ಕೋಬೇಕು. ಉಂಡೆ ಮಾಡ್ಲಿಕ್ಕೆ ಹದ ಬರೋ ಹಾಗೆ ಹಿಟ್ಟನ್ನ ಹಾಕಿ ಕಲಿಸ್ಕೋಬೇಕು. ಬಾಯಲ್ಲಿಟ್ರೆ ಕರಗು ಹಾಗೆ ಮೃದುವಾಗಿ ಅಳ್ಳಿಟ್ಟಿನ ಉಂಡೆಗಳು ತಯಾರಾಗುತ್ತವೆ. ಇದು ನಮ್ಮ ಸಾಂಪ್ರದಾಯಿಕ ಅಡಿಗೆ. ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿದ್ರೆ ಅಳ್ಳಿಟ್ಟು ರೆಡಿ ಆಯ್ತು. ಇದಕ್ಕೆ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಏನ್ ರುಚಿ ರೀ ಅಲ್ರ. ನಿಮಗೆ ಯಾರಿಗೆಲ್ಲ ಅಳ್ಳಿಟ್ಟು ಇಷ್ಟ ಕಮೆಂಟ್ ಮಾಡಿ. ನಾಗರ ಪಂಚಮಿಯ ಹಾರ್ದಿಕ ಶುಭಾಶಯಗಳು. ನಾಗದೇವರ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲಿರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.